ನಮ್ಮ ಸಂಸತ್ತಿನಲ್ಲಿ ಹೊಗೆ ಬಾಂಬ್ ಹಾಕಿದ್ರಲ್ಲ, ಪ್ರತಾಪ್ ಸಿಂಹ ಅವರ ಕಡೆಯಿಂದ ಹೋಗಿ ಪಾಸ್ ತೆಗೆದುಕೊಂಡು ಅಲ್ಲಿ ಒಳಗಡೆ ಹೋಗಿ ನಿರುದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಗೆ ಬಾಂಬ್ ಹಾಕಿದ್ರಲ್ಲ, ಅದೇ ರೀತಿ ಸೆರ್ಬಿಯಾ ನಿಮಗೆ ನೋವಾಕ್ ಜೋಕೋವಿಕ್ ಗೊತ್ತಲ್ವಾ, ಟೆನ್ನಿಸ್ ಆಟಗಾರ. ಇದೇ ಸೆರ್ಬಿಯಾ ದೇಶದ ಆಟಗಾರ ಆತ, ಪ್ರಖ್ಯಾತ ಟೆನ್ನಿಸ್ ಆಟಗಾರ. ಇದೇ ಸೆರ್ಬಿಯಾದ ಸಂಸತ್ತಿನ ಮೇಲೆ ಹೊಗೆ ಗ್ರೆನೇಡನ್ನು ಅಟ್ಯಾಕ್ ಮಾಡಲಾಗಿದೆ. ಅಲ್ಲಿ ಹೊಗೆ ಗ್ರೆನೇಡ್ ದಾಳಿ ಮಾಡಿರೋದು ವಿರೋಧ ಪಕ್ಷದ ನಾಯಕರಲ್ಲಿ, ಸಂಸದರು. 2 ಎಂಪಿಗಳಿಗೆ ಗಾಯವಾಗಿದೆ, ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ, ವಿದ್ಯಾರ್ಥಿಗಳೇನು ಪ್ರತಿಭಟನೆ ಮಾಡ್ತಾ ಇದ್ರೋ ಇದಕ್ಕೆ ಬೆಂಬಲವನ್ನು ಸೂಚಿಸಿ ಗ್ರೆನೇಡ್ ದಾಳಿಯನ್ನು ಅಲ್ಲಿ ಮಾಡಲಾಗಿದೆ. ಸರ್ಕಾರದ ನೀತಿ ನಿರೂಪಣೆಯನ್ನು ವಿರೋಧಿಸಿ ಬೀದಿಗಿಳಿದಿದ್ದಾರೆ ವಿದ್ಯಾರ್ಥಿಗಳಲ್ಲಿ. ಕಳೆದ 1 ತಿಂಗಳಿಂದಾನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸರ್ಕಾರದ ನೀತಿ ನಿರೂಪಣೆಗಳು ಸರಿಯಾಗಿಲ್ಲ. ಇಲ್ಲಿ ಪ್ರಧಾನಿ ಮಿಲೋಸ್ ರಾಜೀನಾಮೆ ಕೊಡಬೇಕು ಎನ್ನುವುದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳು. ಇದಕ್ಕೆ ಚರ್ಚೆ ಆಗಬೇಕು ಅಂತ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಭಾರತದ ಸಂಸತ್ತಿನಲ್ಲಿ ಹೊಗೆ ಬಾಂಬ್ ದಾಳಿಯಾಗಿತ್ತು, ಅದೇ ರೀತಿಯಲ್ಲಿ ಆವಾಗ 4 ಜನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ನಮ್ಮ ಪಾರ್ಲಿಮೆಂಟ್ನ ವಿಜುವಲ್ಸ್ ಇವೆಲ್ಲವೂ ಕೂಡ ನಿರುದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂಥೇಳಿ ಇಲ್ಲಿ ಹೊಗೆ ಬಾಂಬನ್ನು ಹಾಕಿದರು. ಇದರಿಂದ ಇನ್ಸ್ಪಿರೇಷನ್ ಅವ್ರು ತೊಗೊಂಡ್ರೋ ಗೊತ್ತಿಲ್ಲ ನಮಗೆ. ನೋಡಿ, ಸೆರ್ಬಿಯಾದಲ್ಲಿ ಬಣ್ಣ ಬಣ್ಣದ ಹೊಗೆ ಬರುವಂತಹ ಗ್ರೆನೇಡ್ಗಳನ್ನೇ ಹಾಕಿ ಹೊರಗಡೆ ವಿದ್ಯಾರ್ಥಿಗಳು ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೋ ಇವುಗಳಿಗೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಅಲ್ಲಿನ ಪ್ರತಿಪಕ್ಷದವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ.